ಇವತ್ತು ನಮ್ಗೆ ಆ ಒಂದೊಂದು ಶ್ಲೋಕಗಳನ್ನು ಓದ್ಲಿಕ್ಕೆ ನಮಗೆ ಕಷ್ಟ ಆಗ್ತಾ ಉಂಟು. ಅವರು 1,00,000 ಶ್ಲೋಕಗಳನ್ನು ರಚನೆ ಮಾಡಿ ನಮಗೆ ಅನುಗ್ರಹ ಮಾಡಿ ಕೊಟ್ಟಿದ್ದಾರೆ. ಶಂಕರಾಚಾರ್ಯರು ತಮ್ಮ ಶಿಷ್ಯರ ಸಮೀಪಕ್ಕೆ ಹೋಗಿ ಹೇಳ್ತಾರಂತೆ, ನೀವು ಹೋಗಿ ನಿಮಗೆ ಕೈಗೆ ಸಿಗುವಂತಹ ಒಂದಷ್ಟು ಗ್ರಂಥಗಳನ್ನು ತೆಗೆದುಕೊಂಡು ಬನ್ನಿ, ನಾನು ಅದಕ್ಕೆ ಭಾಷ್ಯವನ್ನು ರಚಿಸಬೇಕು ಅಂತ ಇದ್ದೇನೆ ಅಂತ. ಹಾಗೆ ಶಿಷ್ಯರೆಲ್ಲ ಹೋಗ್ತಾರೆ, ತಮ್ಮ ಕೈಗೆ ಸಿಕ್ಕಿದಂತಹ ಗ್ರಂಥವನ್ನು ತೆಗೆದುಕೊಂಡು ಬರ್ತಾರೆ. ಎಲ್ಲರಿಗೂ ಕೂಡ ಸಿಕ್ಕಿದ್ದು ವಿಷ್ಣು ಸಹಸ್ರನಾಮ ಸ್ತೋತ್ರವೇ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಬರತಕ್ಕಂತಹ ಒಂದು ಸ್ತೋತ್ರದ ರಾಶಿಯೇ ವಿಷ್ಣು ಸಹಸ್ರನಾಮ. ಕೌರವ ಪಾಂಡವರ ಜೀವನದ ಕಥೆಯೇ ಮಹಾಭಾರತ. ಅವರೆಲ್ಲರಿಗೂ ಕೂಡ ಗುರುಸ್ಥಾನದಲ್ಲಿ ಇದ್ದದ್ದು ಭೀಷ್ಮ ಪಿತಾಮಹರು. ಇತ್ತೀಚೆಗೆ ಹೇಳ್ತಾ ಇದೆ ವಿಜ್ಞಾನ, ಕ್ಯಾನ್ಸರ್ ಅಂತಹ ಮಹಾಬಲಿಷ್ಠವಾದಂತಹ ರೋಗವನ್ನು ಕೂಡ ವಿಷ್ಣು ಸಹಸ್ರನಾಮದಿಂದ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ. ಫಲವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ವಿಷ್ಣು ಸಹಸ್ರನಾಮಕ್ಕೆ ಅಷ್ಟು ವಿಶೇಷವಾದಂತಹ ಫಲ ಉಂಟು. ವಿಷ್ಣು ಸಹಸ್ರನಾಮವನ್ನು ಹೇಳುವುದರಿಂದ ಯಾರಿಗೂ ಯಾವ ರೀತಿ ಹಿಂಸೆಗಳು ಕೂಡ ಆಗುವುದಿಲ್ಲ.